ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, 1:30 ಏನೋ ಟೈಮ್. ಈಗ ನಮ್ಮ ಮನೇಲಿ ಯಾರೂ ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ವ್ಲಾಗ್ ಮಾಡೋದು ಲೇಟ್ ಆಯಿತು. ಈಗ ಮನೇಲಿ ಯಾರೂ ಇಲ್ಲ, ನಮ್ಮ ಅಕ್ಕ ಬರ್ತಿದ್ದಾರಂತೆ, ಸೊ ಅವ್ರನ್ನ ಕರ್ಕೊಂಬರೋಣ. ಮತ್ತು ಇವತ್ತು ಮಳೇಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಸೊ ವ್ಲಾಗ್ ಮಾಡೋಕ್ಕೂ ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಲಿಲ್ಲ. ಈಗ ನಮ್ಮ ಅಕ್ಕ ಬರ್ತಿದ್ದಾರೆ, ಮಳೆಯಲ್ಲಿ ಫುಲ್ ಮಳೆ ಮಾತ್ರ ಬರ್ತಿದೆ ನೋಡಿ. ಅದಕ್ಕೆ ನಮ್ಮ ಅಕ್ಕನ ಬಸ್ ಸ್ಟಾಪಿಂದ ಛತ್ರಿ ಅಂಬ್ರೆಲಾ ತೊಗೊಂಡೋಗಿ ಕರ್ಕೊಬರ್ಬೇಕಂತೆ. ಈಗ ಎಲ್ಲಿದೆ ಅಂತ ಹುಡುಕೊಂಡು ಹೋಗಿ ಕರ್ಕೊಂಬರೋಣ ಅಕ್ಕಗೆ. ಅದೇ ನಮ್ಮಮ್ಮ ಅಲ್ಲೇ ನಮ್ಮೂರು ಹಿಂಗಡೆ ಹುಚ್ಚಳ್ಳಿ ಗೇಟ್ ಅಂತ ಒಂದು ಸ್ಟಾಪ್ ಇದೆ, ಅಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರನ್ನ ಹೋಗಿ ಕರ್ಕೊಂಬರ್ಬೇಕು, ಏನೋ ಕೆಲಸ ಇದೆ ಅಂತ ಇಟ್ಕೊಂಡಿದ್ದಾರೆ. ಸರಿ ಬನ್ನಿ ಗೈಸ್, ಈಗ ಅಕ್ಕನ ಕರ್ಕೊಂಬರೋಣ. ಮಳೆ ಮಾತ್ರ ನೋಡಿ ಕಾಣ್ತಿಲ್ಲ ಅನಿಸುತ್ತೆ. ಗೌರಿ ಗಣೇಶ ಹಬ್ಬ ಬಂತಲ್ಲ, ಸೊ ಬರ್ತಿದೆ ಮಳೆ, ಬಿಸಿಲು ಬರ್ತಿದೆ, ಮಳೆನೂ ಬರ್ತಿದೆ. ನೋಡಿ 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 ಹೆಂಗೆ ಹೋಗ್ತಿದೆ ನೀರು ನೋಡಿ, ಬಿಸಿಲು ಮಳೆ ಎರಡೂ ಬರ್ತಿದೆ. ಸರಿ ಬನ್ನಿ ನಾವು ಹೀಗೆ ಹೋಗ್ಬಿಡೋಣ. ಬಿಸಿಲು ಬರ್ತಿದೆ, ಮಳೆನೂ ಬರ್ತಿದೆ. ಬಸ್ ಬಂತು ಅನಿಸುತ್ತೆ, ನಮ್ಮ ಅಕ್ಕ ಬೇರೆ ಕಾಲ್ ಮಾಡ್ತಿದ್ದಾರೆ. ಬನ್ನಿ ಹೋಗಿ ಕರ್ಕೊಬರೋಣ ಗ್ಯಾಸ್. ಈಗ ನಮ್ಮ ಅಕ್ಕನ ಕರ್ಕೊಂಬಂದು ಮನೆಗೆ ಬಿಟ್ಟಾಯಿತು. ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಬಿಸಿಲು ಬರ್ತಿದೆ ನೋಡಿ. ಈಗ ನಾವು ನಮ್ಮಮ್ಮ ಕರ್ಕೊಬರೋಕೆ ಹೋಗ್ತಿದ್ದೀವಿ. ಅವರೇನೋ ಕೆಲಸ ಅಂತ ಅಲ್ಲೇ ಹೇಳ್ಕೊಂಡ್ರಂತೆ, ಬನ್ನಿ ಹೋಗೋಣ. ಗಾಯ್ಸ್, ಮಳೆ ಬಂದುಬಿಟ್ಟು ಫುಲ್ಲು ವೆದರ್ ಥರ ತಣ್ಣಗಾಗ್ಬಿಟ್ಟಿದೆ ನೋಡಿ. ಮರ ಎಲ್ಲ ನೋಡಿ ಹೇಗಿದೆ, ಫುಲ್ ಮಳೆ ಎಲ್ಲ ಬಂದಿದೆ. ಮರ ಗಿಡ ಎಲ್ಲ, ರೋಡೆಲ್ಲ ಹೇಗೆ ಕಾಣ್ತಿದೆ ಗೊತ್ತಾ ನೋಡಿ. ನೋಡಿ ನಮ್ಮಮ್ಮ ಇದೇ ಸ್ಕೂಲಿಗೆ ಮೀಟಿಂಗಿಗೆ ಬಂದಿದ್ದಾರೆ. ಇವ್ರ ಸಂಘದ ಕಡೆಯಿಂದ ಏನೋ ಮೀಟಿಂಗ್ ಅಂತೆ, ಸೊ ಬಂದಿದ್ದಾರೆ. ಎಷ್ಟು ಗಂಟೆಗೆ ಬಂದ್ರಿ ಅಮ್ಮ? 1 ಗಂಟೆಗೆ ಬಂದು ಈಗ 2 ಗಂಟೆ. ಅವರು ಪೌಡ್ರ್ ಮಾತ್ರ ಫೆನಲ್ಲಿ ಮಾತ್ರ ಬೆಂಕಿ. ಆಗ್ಲಿಂದ ಕಾಯ್ತಿದ್ದೀವಿ, ಬಂದ ಮೇಲೆ ಮೀಟಿಂಗ್ ಮುಗಿಸ್ಕೊಂಡು ಹೋಗೋದು. ಅಲ್ವಮ್ಮ? ನೋಡಿ ಇದೇ ಆ ಶಾಲೆ, ಗ್ರಾಮ ಪಂಚಾಯತಿ ಶಾಲೆ ಎಲ್ಲ ಒಂದೇ. ನೋಡಿ ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಅಲ್ಲ ಫುಲ್ಲೇ ಕಮ್ಮಿ ಆಗಿದೆ. ಅಲ್ಲೆಲ್ಲ ನೀರು ನಿಂತಿದೆ, ಆ ಕಡೆ ಎಲ್ಲ ಹೋಗ್ತಿತ್ತು, ಸ್ವಲ್ಪ ಕಮ್ಮಿ ಆಗಿದೆ. ನಾವು 1 ಗಂಟೆಯಿಂದ ಕಾಯ್ತಾ ಇದ್ದೀವಿ ಮೇಡಮ್. 1:30-2 ಗಂಟೆಗೆ ಬನ್ನಿ ಅಂತ ಹೇಳಿ. ಗೈಸ್, ನಮ್ಮಮ್ಮ ಸಂಘದ ಮೆಂಬರ್ ಎಲ್ಲ ಬಂದರು ಅನ್ಸುತ್ತೆ, ಅದಕ್ಕೆ ಅವರು ಹೋದರು. ತುಂಬ ಜನ ಬಂದಿದ್ದಾರೆ. ಗೈಸ್, ಹಳ್ಳಿಯಲ್ಲಿ ಇರೋ ಮಿಡ್ಲಿ ಸ್ಕೂಲ್ ಇದು. ಮಿಡ್ಲಿ ಸ್ಕೂಲ್ ಅಂದರೆ 1ನೇ ಕ್ಲಾಸಿಂದ 7th ತನಕ ಓದ್ತಾರಲ್ಲ, ಅವ್ರ ಸ್ಕೂಲ್ ಇದು. ನೋಡಿ ಹೇಗಿದೆ, ಹಳ್ಳಿಲಿರೋ ಸ್ಕೂಲೇ ಒಂಥರ ಬೇರೆ ಖುಷಿ ಕೊಡುತ್ತೆ. ಈ ಥರ ಪಾಟು, ಈ ಥರ ಗಾರ್ಡನ್ನು, ಮತ್ತು ಮೇನ್ ಏನಂದರೆ ಇಲ್ಲಿ ಬೆಲ್ಲು. ನಮ್ಮೂರಲ್ಲೂ ಒಂದಿದೆ, ಅದು ಚೆನ್ನಾಗಿದೆ. ಮುಂಚೆ ಫುಲ್ಲು ನಮ್ಮೂರಲ್ಲೂ ಇದೇ ಥರ ಕಟಿಂಗ್ಸ್ ಎಲ್ಲ ಹೈಟ್ ಇತ್ತು. ಈಗ ಸ್ವಲ್ಪ ಕಟ್ ಮಾಡಿಸಿ ಚಿಕ್ಕ ಮಾಡಿದ್ದಾರೆ ಅಷ್ಟೇ. ವ್ಲಾಗಲ್ಲೆಲ್ಲ ನೋಡಿರ್ಬೋದು ನೀವು, ಇಂಡಿಪೆಂಡೆನ್ಸ್ ವ್ಲಾಗಲ್ಲೆಲ್ಲ ನೋಡಿ ಚೆನ್ನಾಗಿದೆ. ಗೈಸ್, ಈಗ ನಮ್ಮಮ್ಮವರು ಸಂಘದ ಮೀಟಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಿದ್ದೀವಿ.
ಸರಿ ಬನ್ನಿ ಹೋಗೋಣ. ಈಗ ಮನೆಗೆ ಬಂದು ಊಟ ಮಾಡಿಕೊಂಡು ಈಗ ತೋಟಕ್ಕೆ ಬಂದಿದ್ದೀನಿ ಹಸುನ ಬೇರೆ ಕಡೆ ಕಟ್ಟೋಕ್ಕೆ. ಮತ್ತು ನೋಡಿ ನಮ್ಮ ಡೇಬ್ರಿ ಮತ್ತು ಇಲ್ಲಿ ನಮ್ಮ ಚಿನ್ಕಿ ಇಬ್ಬರು ಕೂತಿದ್ದಾರೆ. ಈಗ ತೋಟದಿಂದ ಬಂದು ಈಗ ಮನೇಲಿ ಮಲಗಿದ್ದೆ, ಈಗ ಎದ್ದೆ. ಈಗ ಹೊರಗಡೆ ಹೋಗೋಣ ಅಂತ ಎದ್ದೆ, ಆದರೆ ನೋಡಿ ಮಳೆ ಮಾತ್ರ ಜೋರಾಗಿ ಬರ್ತಿದೆ. ಹೊರಗಡೆ ಹೋದ ಕೂಡಲೇ ನಮ್ಮ ಶೀಟಿನ ಸೌಂಡಲ್ಲೇ ಕೇಳಿಸಲ್ಲ. ನಾನು ವಾಯ್ಸ್ ಬನ್ನಿ ತೋರಿಸ್ತೀನಿ. ಸೌಂಡ್ ಬರ್ತಿದೆ, ಮಳೆ ಮಾತ್ರ ಜೋರಾಗಿ ಬರ್ತಿದೆ ಆಗ್ಲಿಂದ. ನೋಡಿ ಅಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಏನೂ ಕಾಣಂಗೆ ಇಲ್ಲ. ನೋಡಿ ಈ ಕಡೆ ಮಳೆ ನಿಲ್ತು, ಸ್ವಲ್ಪ ಮೋಡ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಿದೆ. ನೋಡಿ ಅಲ್ಲಿ ಹೇಗೆ ಬರ್ತಿದ್ದಾಳೆ ನೋಡಿ ಧೃತಿ. ಬನ್ನಿ ಇವಳಿಗೆ ಈಗ ಅಂಗಡಿ ಏನಾದರೂ ಕೊಡ್ಬೇಕು ಅನ್ಸುತ್ತೆ, ಕೊಟ್ಬಿಟ್ಟು ವಿಡಿಯೋಗೆ ಬಂದಿದ್ದಾಳೆ ಹುಲಿ. ನೋಡಿ ನನ್ನ ಧೃತಿ, ಅವಳಾದ್ರೂ ನಾನು ವಿಡಿಯೋದಲ್ಲಿ ಬರ್ತಾಳೆ, ಯೂಟ್ಯೂಬಲ್ಲಿ ಬರ್ತೀನಿ ಅಂತ. ನೋಡಿ ಏನಾದರೂ ಮಾತಾಡಿ. ಹಾಂ 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 ಕಾಯಿಂದಗಳು. ಅವಳಿಗೆ ನಿನ್ನೆ ವ್ಲಾಗೇನೋ ತೋರಿಸ್ಬೇಕಂತೆ ನೋಡಿ. ನನ್ನ ವ್ಲಾಗ್ನ ಅವ್ರ ಅಮ್ಮನ ಮೊಬೈಲಲ್ಲಿ ನೋಡ್ತಾಳೆ ಅವಳು, ಆದರೂ ಈಗ ನನ್ನ ಮೊಬೈಲಲ್ಲಿ ನೋಡ್ಬೇಕಂತೆ ನೋಡಿ. ಈಗ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಿಗ್ತೀನಿ, ಬಾಯ್.